ಕಂಪ್ಯೂಟರ್ ಕಾಲ ಬಂತು ಕೈಗೆಲಸ ಕಮ್ಮಿ ಆತೋ ಕಂಪ್ಯೂಟರ್ ಕಾಲ ಬಂತು ಕೈಗೆಲಸ ಕಮ್ಮಿ ಆತೋ ಶಾಣೆತನ ಬಾಳ ಹೆಚ್ಚಾತೋ ಹಿಂದಿನ ಸಿರಿಯು ಮರೆಯಾತೋ ಕಂಪ್ಯೂಟರ್ ಕಾಲ ಬಂತು ಕೈಗೆಲಸ ಕಮ್ಮಿ ಆತೋ ಶಾಣೆತನ ಬಾಳ ಹೆಚ್ಚಾತೋ ಹಿಂದಿನ ಸಿರಿಯು ಮರೆಯಾತೋ ಪ್ರಶ್ನೆ ಈ ಬರೆಯೋದು ಗೊತ್ತಾಯ್ತು ಅ ಬರೀಲಿಕ್ಕೆ ಎ ಬ್ರಷ್ ಮಾಡ್ತೀವಿ ಆ ಬರೀಲಿಕ್ಕೆ ಸಿಫ್ಟ್ ಎ ಮಾಡ್ತೀವಿ ಈ ಬರೀಲಿಕ್ಕೆ ಇ ಆಗ್ತದೆ ಈಗ ಸಪೋಸ್ ಆ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಕ ಬರೀತೀವಿ ಈಗ ಆ ಯೂಸ್ ಮಾಡ್ಕೊಳ್ಳಿ ಕ ಬಂದು ಆ ಮಾಡಿದ್ರೆ ಈ ಬರ್ತಿದೆಯಲ್ಲ ಇದಕ್ಕೆ ಟೈಪ್ ಮಾಡಿದ್ರೆ ಆ ಟೈಪ್ ಮಾಡಿದ್ರೆ ಅದಕ್ಕೂ ಕೂಡ ಇಲ್ಲಿ ಕ ಪ್ಲಸ್ ಐ ಈ ಉ ಈಗ ಫಸ್ಟ್ ಯು ಬ್ರಷ್ ಮಾಡಿದ್ರೆ ಉ ಬರ್ತದೆ ಅದನ್ನ ಬ್ಯಾಕ್ ಪ್ರೆಸ್ ಮಾಡಿ ನಾನು ಕೆ ಪ್ರೆಸ್ ಮಾಡಿ ಆಮೇಲೆ ಯು ಪ್ರೆಸ್ ಮಾಡಿದ್ರೆ ಉ ಆಗ್ತಿರ್ತದೆ ಉ ಬೇಕಾಗಿಲ್ಲ ಅದಕ್ಕೋಸ್ಕರ ಬಹಳ ಸರಳ ಆಗ್ತದೆ ಈಗ ನಾನೇನ್ ಮಾಡ್ತೀನಿ ಈ ಪ್ರೆಸ್ ಮಾಡ್ತೀನಿ ಏನ್ ಬರ್ತದೆ ಎ ಬರ್ತದೆ ಈಗ ಸಪೋಸ್ ಈ ತೆಗೆದು ಕೆ ಬಂದು ಈ ಪ್ರೆಸ್ ಮಾಡಿದ್ರೆ ಕೆ ಆಗ್ತದೆ ಅದೇ ಕೆ ಬಂದು ಸಿಫ್ಟ್ ಈ ಮಾಡಿದ್ರೆ ಕೆ ಆಗ್ಬಿಡ್ತದೆ ಅದಕ್ಕೋಸ್ಕರ ನಾನು ಈಸಿಯಾಗಿ ತಗೋತದನ್ನ ನಾವು ಇಲ್ಲಿ ಟೈಪ್ ಮಾಡ್ಬೋದು ಹಾಕಿಸ್ಬೇಕಾಗಿತ್ತು ಅಂದ್ರೆ ಮೌಸ್ನಿಂದ ಇಂದ ಎಲ್ಲ ಕೂಡ ಎರೇಜರ್ ಮಾಡ್ಬಿಡ್ಬೋದು ಓಕೆ ಇದನ್ನ ಎರೇಜರ್ ಮಾಡ್ಕೊಳ್ಳಿ ಈ ಸಪೋಸ್ ಇವಾಗ ಒತ್ತಕ್ಷರ ಬರಬೇಕಾಗಿದೆ ಅಂದ್ರೆ ಈ ಎಫ್ ಬಟನ್ ಭಾರಿ ಯೂಸ್ ಕೆಲಸ ಮಾಡ್ತದೆ ಎಫ್ ಬಟನ್ ಭಾರಿ ತರ ನಿಮ್ ಕೆಲಸ ಮಾಡ್ತದೆ ಏನ್ ಕೆಲಸ ಮಾಡ್ತದಪ್ಪ ವಾಸ್ತು ಶುದ್ಧಿ ಬರೀಬೇಕಾಗಿದೆ ನಿಮ್ಮ ವಾಸ್ತು ಶುದ್ಧಿ ಮಾಡ್ಕೊಡಿ ಅವಾಗ ಏನ್ ಮಾಡ್ಕೋಬಹುದು ಬರ್ದು ಸಿಫ್ಟ್ ಎ ಒಟಿ ಆಮೇಲೆ ಆರ್ ವ್ಯಕ್ತಿ ಈ ತರ ಭಾರಿ ಸರಾಗಿರ್ತಾರೆ ಒತ್ತಕ್ಷರ ಕೂಡ ಏನ್ ಬಹಳ ಡಿಫಿಕಲ್ಟ್ ಇಲ್ಲ ಏನ್ ಮಾಡ್ಬೋದು ಅಂದ್ರೆ ಬರೀಬಹುದು ಮತ್ತು ಬರೀಬೇಕಾಗಿದೆ ಟೂ ಬರೀಬೇಕು ಟಿ ಒತ್ತಕ್ಷರ ಬರಬೇಕಾಗಿತ್ತು ಅಂದ್ರೆ ಎಫ್ ಟಿ ಯು ಮತ್ತು ಈ ತರ ಭಾರಿ ಈಸಿಯಾಗಿ ದ್ವಿಚಕ್ರ ಬರೀಬೇಕಾಗಿದೆಯಪ್ಪ ಅವಾಗ ಒತ್ತಕ್ಷರ ಬರಬೇಕಾಗಿತ್ತು ಎಫ್ ಆಮೇಲೆ ಆಯ್ ಬರೀಬೇಕು ಅವಾಗ ಆಗ್ತದೆ ದ್ವಿಚಕ್ರ